ಹಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಬೇಬಿದು ವ್ಯಾಕ್ಸಿನೇಷನ್ ಮತ್ತು ಬ್ಲಡ್ ಟೆಸ್ಟ್ ಇದೆ. ಆ್ಯಕ್ಚುಲಿ ಬೇಬಿದು ಫಸ್ಟ್ ವ್ಯಾಕ್ಸಿನೇಷನ್ ನಾವು ರೀಸೆಂಟಾಗಿ ಲಾಸ್ಟ್ ವೀಕಲ್ಲೇ ಹಾಕಿದ್ವಿ. ಇವತ್ತು ಬ್ಲಡ್ ಟೆಸ್ಟಿಗೆ ಕರೆದಿದ್ದಾರೆ. ಬ್ಲಡ್ ಟೆಸ್ಟಲ್ಲಿ ತುಂಬ ಟೆಸ್ಟ್ ಅವ್ರು ಮಾಡ್ತಾರೆ, ಇನ್ಕ್ಲೂಡಿಂಗ್ ಥೈರಾಯ್ಡ್ ಟೆಸ್ಟ್, CBC ಎಲ್ಲನೂ ಚೆಕ್ ಮಾಡ್ತಾರೆ ಬ್ಲಡ್ ಟೆಸ್ಟಲ್ಲಿ. ತುಂಬ ಮಂದಿ ಹೇಳ್ತಿದ್ರು ಫಸ್ಟ್ ವ್ಯಾಕ್ಸಿನೇಷನ್ ಆಫ್ಕೋರ್ಸ್ ಬೇಬಿ ತುಂಬ ಅಳ್ತದೆ, ಪೇನ್ಫುಲ್ ಇರುತ್ತೆ, ಜ್ವರ ಬರುತ್ತೆ ಅಂತೇಳಿ. ಆಫ್ಕೋರ್ಸ್ ಬೇಬಿ ತುಂಬ ಅಳ್ತಿತ್ತು. ನಾನು ಆ ಟೈಮಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿರಲಿಲ್ಲ. ಸೊ ಫಸ್ಟ್ ವ್ಯಾಕ್ಸಿನಲ್ಲಿ ಪೋಲಿಯೋ ಡ್ರಾಪ್ಸ್ ಇರುತ್ತೆ, ಆಮೇಲೆ ಒಂದು 2-3 ಡ್ರಾಪ್ಸ್ ಇರುತ್ತೆ, ನನಗೆ ಹೆಸರು ನೆನಪಿಲ್ಲ. ಸೊ ಫಸ್ಟ್ ವ್ಯಾಕ್ಸಿನೇಷನ್ ಬೇಬಿದು ಚೆನ್ನಾಗಾಯಿತು. ಬೇಬಿಗೆ ನಾವು ಫೀಡ್ ಮಾಡಿದ್ದು 7 o'clock ಇನ್ ದ ಮಾರ್ನಿಂಗ್. ಅಪಾಯಿಂಟ್ಮೆಂಟ್ ಇದ್ದದ್ದು 10 o'clock. ಬಟ್ ಡಾಕ್ಟ್ರು ಡಿಲೇ ಮಾಡಿದರು, ನರ್ಸಸ್ ಇನ್ನೂ ಡಿಲೇ ಮಾಡಿದ್ರಿಂದ ಬೇಬಿಗೆ ವ್ಯಾಕ್ಸಿನೇಷನ್ ಸಿಕ್ಕಿತ್ತು 11 o'clock. ಸೊ 7ಗೆ ಅದಕ್ಕೆ ಫೀಡ್ ಮಾಡಿದ್ವಿ. 4 hours ಅದರ ಹೊಟ್ಟೆಯಲ್ಲಿ ನಿಜವಾಗ್ಲೂ ಏನೂ ಇರಲಿಲ್ಲ. ಸೊ ವ್ಯಾಕ್ಸಿನೇಷನ್ ಆದಮೇಲೆ ಆಫ್ಕೋರ್ಸ್ ಅವ್ರ ಥೈಸಿಗೆ ಚುಚ್ತಾರೆ. ಅದು ಪೇನ್ಫುಲ್ ಇರುತ್ತೆ, ಬಟ್ ಆ ಮೂಮೆಂಟಿಗೆ ಬೇಬಿಗೆ ಪೇಯ್ನ್ ಆಗುತ್ತೆ. ಬಟ್ ಆಮೇಲೆ ನಮ್ಮದು ಬೇಬಿ ನಿಜವಾಗ್ಲೂ ಕಾಮ್ ಇತ್ತು. ನಾವು ಬಾಟಲ್ ಫೀಡ್ ಮಾಡಿದ್ವಿ, ಮನೆಗೆ ಬರಬೇಕಿದ್ರು ಕಾಮ್ ಇತ್ತು, ಏನು ಅಂದರೆ ಅಳ್ತಿರ್ಲಿಲ್ಲ. ಬಟ್ ಆ ದಿನ ಸಂಜೆ ಆಗಬೇಕಿದ್ರೆ ಬೇಬಿಗೆ ಅಲ್ಲಿ ಪೇಯ್ನ್ ಸ್ಟಾರ್ಟ್ ಆಯಿತು. ಪೇಯ್ನ್ ಸ್ಟಾರ್ಟ್ ಆಗಿ ಅದರ ಮೈ ಎಲ್ಲ ಬಿಸಿ ಆಯಿತು. ಸೊ ಜ್ವರ ಬರಬೇಕಿದ್ರೆ ಡಾಕ್ಟರ್ ಹೇಳಿದರು, ಜ್ವರ ಬಂದರೆ ನೀವು ಅದು ಜ್ವರಕ್ಕೇ ಒಂದು ಡ್ರಾಪ್ಸ್ ಕೊಟ್ಟಿದ್ರು, ಅದನ್ನ ಕೊಡಿ ಅಂತೇಳಿ. ಸೊ ನಾವು ಜ್ವರ ಬರಲಿಕ್ಕೆ ಆಗಬೇಕಿದ್ರೆ ಆ ಡ್ರಾಪ್ಸ್ ಕೊಟ್ವಿ. ಸೊ ಜ್ವರ ಹೋಯಿತು. ಆಮೇಲೆ ಅದಕ್ಕೆ ಯೂಶ್ವಲಿ ಕಾಲಿದ್ದು ಥೈಸಲ್ಲಿ ವ್ಯಾಕ್ಸಿನ್ ಕೊಡೋದ್ರಿಂದ ಅಲ್ಲಿ ಅದಕ್ಕೆ ಪೇಯ್ನ್ ಆಗ್ತಿರ್ತದೆ. ಯೂಶ್ವಲಿ ಬೇಬೀಸ್ ಕಾಲೆಲ್ಲ ತುಂಬ ಮೂವ್ ಮಾಡ್ತಿರ್ತಾರೆ, ಅದ್ರ ಮಲಗಬೇಕಿದ್ರೆ ಯೂಶ್ವಲಿ ತುಂಬ ಕಾಲು ಮೂವ್ ಮಾಡ್ತಾನೆ ಇರ್ತಾರೆ. ಸೊ ಆವಾಗ ಅವರಿಗೆ ಪೇಯ್ನ್ ಆಗುತ್ತೆ. ಆಫ್ಕೋರ್ಸ್ ನಾವು ಕಾಲನ್ನು ಕಟ್ಟಿಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಮೂವ್ ಮಾಡೇ ಮಾಡ್ತಾರೆ. ನೀವು ಅದಕ್ಕೆ ಸ್ವಾಡಲ್ ಮಾಡಿದರೂ ಕಾಲು ಮೂವ್ ಮಾಡೇ ಮಾಡ್ತಾರೆ, ಯಾಕಂದರೆ ನಾವು ಲೂಸಾಗಿ ಸ್ವಾಡಲ್ ಮಾಡ್ತೇವೆ, ಟೈಟ್ ಸ್ವಾಡಲ್ ಯಾವತ್ತೂ ಮಾಡಬಾರ್ದು. ಸೊ ಆ ದಿನ ಆಫ್ಕೋರ್ಸ್ ಕಾಲಿಗೆ ಚುಚ್ಚಿದ್ರಿಂದ ತುಂಬ ಪೇಯ್ನ್ ಆಗ್ತಿತ್ತು. ಸೊ ನಾವೇನು ಮಾಡಿದ್ವಿ, ಬಿಸಿ ನೀರು ಅಂದರೆ ಜಾಸ್ತಿ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ನೀರಿಂದ ಅದಕ್ಕೆ ಕಾಲಿಗೆ ನಾವು ಹಾಕಿದ್ವಿ. ಇವಾಗ ಅದನ್ನು ಹೀಗೆ ಇಟ್ಕೊಂಡು ಬೇಬಿನ ಇಟ್ಕೊಂಡು ಒಬ್ಬರು ಪರ್ಸನ್, ಇವಾಗ ನಿಮ್ಮ ಅಮ್ಮ ಇದ್ದರೆ ಅಮ್ಮನಿಗೆ ಬೇಬಿಗೆ ಇಟ್ಕೊಳ್ಳಿಕ್ಕೆ ಹೇಳಿ ಅದರ ಕಾಲು ಇರುತ್ತಲ್ಲ, ಸೊ ಅಲ್ಲಿಗೆ ಸ್ವಲ್ಪ ಅಂದರೆ ಬಿಸಿ ನೀರನ್ನು ಹಾಕಿ ಅದಕ್ಕೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ನಾವು ಹಾಗೆ ಮಾಡಿದ್ರಿಂದ ಬೇಬಿ ಏನೂ ಅಳ್ಳಿಲ್ಲ, ಆ ಫುಲ್ ನೈಟ್ ಚೆನ್ನಾಗಿ ಮಲಗಿತ್ತು. ಆಫ್ಕೋರ್ಸ್ ಅದಕ್ಕೆ ಜ್ವರ ಬರಲಿಕ್ಕೆ ಆಗಬೇಕಿದ್ರೆ ನಾವು ಡ್ರಾಪ್ಸ್ ಕೊಟ್ಟಿದ್ವಿ, ಬರೋ ಮುಂಚೆನೇ ಡ್ರಾಪ್ಸ್ ಕೊಟ್ಟಿದ್ವಿ. ಸೊ ಜ್ವರನೂ ಬರಲಿಲ್ಲ, ಆಮೇಲೆ ಅದಕ್ಕೆ ಪೇಯ್ನ್ ಆಗೋದು ಸಹ ಇಮಿಡಿಯೇಟ್ಲಿ ಸ್ಟಾಪ್ ಆಯಿತು. ಸೊ ಈ ಥರ ವ್ಯಾಕ್ಸಿನ್ ಟೈಮಲ್ಲಿ ಅದಕ್ಕೆ ಎಲ್ಲಿ ಚುಚ್ತಾರೆ ಅದಕ್ಕೆ ಆಫ್ಕೋರ್ಸ್ ಪೇಯ್ನ್ ಆಗುತ್ತೆ. ಸೊ ಆ ಟೈಮಲ್ಲಿ ಅದಕ್ಕೆ ಬಿಸಿ ನೀರಿದ್ದು, ತುಂಬ ಬಿಸಿ ಅಲ್ಲ, ಆಫ್ಕೋರ್ಸ್ ಸ್ವಲ್ಪ ಬಿಸಿ ನೀರು, ಉಗುರು ಬೆಚ್ಚ ನೀರು ಅಂತ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ ಅದರ ಕಾಲಿಗೆ ಒಂದು 5-6 times ಹಾಕಿ ಅದಕ್ಕೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಚೆನ್ನಾಗಿ ಮಲಗುತ್ತೆ. ಸೊ ಹೀಗೆ ಮಾಡಿ ನಮ್ಮದು ಫಸ್ಟ್ ವ್ಯಾಕ್ಸಿನೇಷನ್ ಅಂತೂ ಆಯಿತು. ಇವತ್ತು ಬೇಬಿಗೆ ಬ್ಲಡ್ ಟೆಸ್ಟ್. ಸೊ ನಾವು ಹೋಗ್ತಿದ್ದೇವೆ. ಬ್ಲಡ್ ಟೆಸ್ಟಲ್ಲಿ ತುಂಬ ಟೆಸ್ಟ್ ಇನ್ಕ್ಲೂಡ್ ಮಾಡ್ತಾರೆ. ಯಾವತ್ತು ನಾವು ಮಗುನ ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗಬೇಕಿದ್ರೆ ನೆಸಸರಿ ಇರುವ ಐಟಮ್ಸ್ನೆಲ್ಲ ಪ್ಯಾಕ್ ಮಾಡಿ ಇಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಕೆಲವು ಡೈಪರ್ಸ್, ಬರ್ಪಿಂಗ್ ಕ್ಲಾತ್ಸ್ ಮತ್ತು ಮಗುಗೆ ಬೇಕಾದ ಎಕ್ಸ್ಟ್ರಾ 2-3 ಬಟ್ಟೆನ ಇಡ್ತಿದ್ದೇನೆ. ಆಮೇಲೆ ಸೂಡೋ ಕ್ರೀಮ್, 2 ಬಾಟಲ್ ಮಿಲ್ಕ್, ಇದಿಷ್ಟನ್ನು ರೆಡಿ ಮಾಡಿಡ್ತಿದ್ದೇನೆ. ಆದಷ್ಟು ನೀವು ಮಗುಗೆ ಏನೆಲ್ಲ ಬೇಕಾಗ್ತದೆ ಅದನ್ನೆಲ್ಲ ರೆಡಿ ಮಾಡಿಡಿ, ಮುಂಚಿನ ದಿನವೇ ರೆಡಿ ಮಾಡಿಡಿ. ನಾನು ಇವಾನ್ಗೆ ಸ್ವಾಡಲ್ ಮಾಡ್ತಿದ್ದೇನೆ. ಆಮೇಲೆ ಆದಷ್ಟು ಇಯರ್ ಕವರ್ ಮಾಡಿ. ಯೂಶ್ವಲಿ ಹಾಸ್ಪಿಟಲ್ಗೆ ಹೋಗಬೇಕಿದ್ರೆ ಯಾವತ್ತು ಹಾಸ್ಪಿಟಲ್ದು AC ಜಾಸ್ತಿ ಇರುತ್ತೆ, ಅದಾದ ಕಾರಣ ನೀವು ಆದಷ್ಟು ಮಗುದ್ದು ಕಿವಿನ ಕವರ್ ಮಾಡಿಡಿ. ಕೈಗೆ ಮಿಟ್ಟನ್ಸ್ ಹಾಕಿ ಮತ್ತು ಕಾಲಿಗೆ ಸಾಕ್ಸ್ ಹಾಕಿ ಚೆನ್ನಾಗಿ ಕವರ್ ಮಾಡ್ಕೊಂಡು ಕರ್ಕೊಂಡೋಗಿ. ಇವನ್ ಪಾಪ ಆಲ್ರೆಡಿ ಚೆನ್ನಾಗಿ ಮಲಗಿದ್ದ. ಸೊ ಹಾಸ್ಪಿಟಲ್ಗೆ ರೀಚ್ ಆಗುವ ತನಕ ಅವನು ಚೆನ್ನಾಗಿ ಮಲ್ಕೊಂಡೇ ಇದ್ದ. ಸೊ ಅವನಿಗೆ ಹಾಲು ಕೊಟ್ಟಿದ್ವಿ. ಸೊ ಮಗುನ ನೀವು ಎಲ್ಲಾದರೂ ಔಟ್ಸೈಡ್ ಕರ್ಕೊಂಡು ಹೋಗ್ಬೇಕಿದ್ರೆ ಅವ್ರನ್ನ ಚೆನ್ನಾಗಿ ಫೀಡ್ ಮಾಡ್ಕೊಂಡು ಕರ್ಕೊಂಡೋಗಿ. ಸೊ ಥ್ರೂ ಔಟ್ ದ ಜರ್ನಿ ಅವ್ರು ಚೆನ್ನಾಗಿ ಮಲ್ಕೊಂಡಿರ್ತಾರೆ. ಸೊ ನಿಮಗೂ ಜಾಸ್ತಿ ಹೆಡ್ಡೇಕ್ ಇರಲ್ಲ, ಮಗುಗೂ ಚೆನ್ನಾಗಿ ನಿದ್ರೆ ಬಂದಿರುತ್ತೆ. ನಮ್ಮದು ಅಪಾಯಿಂಟ್ಮೆಂಟ್ ಇತ್ತು 10:20ಗೆ. ಸೊ ನಾವು ಆಲ್ರೆಡಿ ಆಲ್ಮೋಸ್ಟ್ 10 o'clock ರೀಚ್ ಆಗಿದ್ವಿ. ನೀವು ನೋಡ್ಬೋದು ದುಬೈಲಿ ಇವಾಗ ತುಂಬಾ ಸೆಕೆ, 50 ಡಿಗ್ರಿಗಿಂತ ಮೇಲೆ ಇದೆ ವೆದರ್. ಇವಾಗ ತುಂಬ ಬಿಸಿಲಿದೆ ಹೊರಗಡೆ. ಸೊ ಆದಷ್ಟು ನಾವು ಇಂಡೋರಲ್ಲೇ ಇರಲಿಕ್ಕೆ ಟ್ರೈ ಮಾಡ್ತೇವೆ, ನಮಗೆ ಹೊರಗಡೆ ಬರಲಿಕ್ಕೆ ಇಷ್ಟ ಇರೋದಿಲ್ಲ. ಸೊ ಇದೇ ನಮ್ಮದು ಹಾಸ್ಪಿಟಲ್, ಎಮಿರೇಟ್ಸ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇದಿರೋದು ದುಬೈ ಹೆಲ್ತ್ ಕೇರ್ ಸಿಟಿಯಲ್ಲಿ.
ನಾನು ಎಲ್ಲೇ ಹೋದರೂ ಮಾಸ್ಕ್ ಹಾಕಿ ಹೋಗೋದು. ಬಟ್ ಇವಾಗ ದುಬೈಯಲ್ಲಿ ತುಂಬ ಸೆಕೆ ಇರೋ ಕಾರಣ ಮಾಸ್ಕ್ನೂ ಹಾಕ್ಲಿಕ್ಕೆ ಆಗಲ್ಲ. ತುಂಬ ಬ್ರೀದಿಂಗಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಇಮಿಡಿಯೇಟ್ಲಿ ಮಾಸ್ಕ್ನ ತೆಗೆದ್ಬಿಟ್ಟೆ. ಆ್ಯಕ್ಚುಲಿ ಆದಷ್ಟು ಪ್ರಿಫರ್ ಮಾಡಿ ನೀವು ಎಲ್ಲಾದರೂ ಮಗುನ ಕರ್ಕೊಂಡು ಹೋಗಬೇಕಿದ್ರೆ ಮಾಸ್ಕ್ ಹಾಕಿ. ನನಗೆ ಇಲ್ಲಿ ನಿಜವಾಗ್ಲೂ ದುಬೈ ವೆದರಿಗೆ ಮಾಸ್ಕ್ ಅಂತೂ ಹಾಕಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಇವಾನ್ಗೆ ಫಸ್ಟಿಗೆ ವೆಯ್ಟ್ ಚೆಕ್ ಮಾಡಿದರು. ವೆಯ್ಟ್ ಇವಾಗ 3.8 kg ಇತ್ತು. ಅದಾದಮೇಲೆ ಅವರು ಲೆಂತ್ ಚೆಕ್ ಮಾಡ್ತಾರೆ. ಸೊ ಇವನಿಗೆ ಬೇರೆಯವರು ಟಚ್ ಮಾಡಿದರೆ ಇಷ್ಟ ಆಗೋದಿಲ್ಲ. ಸೊ ಅವನಿಗೆ ಬೇರೆಯವರ ಟಚ್ ಎಲ್ಲ ಬೇಗನೆ ಗೊತ್ತಾಗುತ್ತೆ. ಅವನು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಮ್ಮದು ಟಚ್ಗೆ ಮಾತ್ರ ಅವನು ಕಾಮ್ ಆಗಿರ್ತಾನೆ. ಸೊ ಹಾಗೆಯೇ ನಾವು ಡಾಕ್ಟರ್ನ ಮೀಟ್ ಮಾಡಲಿಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಿದ್ವಿ. ಇಲ್ಲಿ ಕಿಡ್ಸ್ ಪ್ಲೇಯಿಂಗ್ ಏರಿಯಾ ಇದೆ. ಇದು ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಆಗಿದ್ದರಿಂದ ಇಲ್ಲಿ ಮಕ್ಕಳಿಗೆ ಚೆನ್ನಾಗಿ ಮಾಡಿದ್ದಾರೆ ಆಟ ಆಡಲಿಕ್ಕೆಲ್ಲ. ಸೊ ಡಾಕ್ಟರ್ ಹತ್ರ ನಾವು ವೆಯ್ಟ್ ಮಾಡಿ ಆಲ್ರೆಡಿ ತುಂಬ ಟೈಮ್ ಆಗಿತ್ತು. ಇವನಿಗೆ ಹಸಿವಾಗಿತ್ತು. ಸೊ ನಾವು ಪುನಃ ಅವನಿಗೆ ಫೀಡ್ ಮಾಡಿದ್ವಿ. ಅವ್ನು ನೋಡಿ ತುಂಬಾ ಚೆನ್ನಾಗಿ ಹಾಲು ಕುಡಿತಿದ್ದಾನೆ. ಪಾಪ ಅನಿಸುತ್ತೆ. ಯಾವತ್ತೂ ಅವನಿಗೆ ವ್ಯಾಕ್ಸಿನೇಷನ್ಗೆಲ್ಲ ಬ್ಲಡ್ ಟೆಸ್ಟ್ಗೆ ಕರ್ಕೊಂಡು ಬಂದರೆ ನನಗೇನೆ ತುಂಬ ಪೇಯ್ನ್ ಆಗುತ್ತೆ. ಇಲ್ಲಿ ನಾವು ಡಾಕ್ಟರ್ನ ಮೀಟ್ ಮಾಡಿ ಆದಮೇಲೆ ಇವಾಗ ಅವ್ರು ಹೇಳಿದರು ಲ್ಯಾಬಿಗೆ ಹೋಗಿ, ಅಲ್ಲಿ ಬ್ಲಡ್ ಟೆಸ್ಟ್ ಇರುತ್ತೆ ಅಂತೇಳಿ. ಇವನ್ ಏನು ಟ್ಯಾಂಟ್ರಮ್ಸ್ ತೋರಿಸಲ್ಲ, ಎಲ್ಲರನ್ನೂ ನೋಡ್ತಾನೆ, ಕಾಮಾಗಿರ್ತಾನೆ. ಸೊ ಇವನಿಗೆ ಯಾವುದೇ ಟೆಸ್ಟ್ ಇರಲಿ, ವ್ಯಾಕ್ಸಿನೇಷನ್ ಇಲ್ಲ, ಬ್ಲಡ್ ಟೆಸ್ಟ್ ಇಲ್ಲ, ಏನೇ ಟೆಸ್ಟ್ ಇರಲಿ, ಅವನಿಗಿಂತ ಜಾಸ್ತಿ ಪೇಯ್ನ್ ನನಗೇನೆ ಆಗೋದು. ನನಗೆ ಇಷ್ಟನೇ ಇಲ್ಲ ಅವನಿಗೆ ಪೇಯ್ನಲ್ಲಿ ನೋಡಲಿಕ್ಕೆ. ಅವನಿಗೆ ನೋಡಬೇಕಿದ್ರೆ ತುಂಬ ಪಾಪ ಅನ್ನಿಸ್ತದೆ. ಲಾಸ್ಟ್ ಟೈಮ್ ಸಹ ನನಗೆ ಅವನಿಗೆ ಐ ಟೆಸ್ಟ್ ಇರಬೇಕಿದ್ರೆ ತುಂಬಾ ಹತ್ತಿದ್ದೇನೆ. ಸೊ ಅವನಿಗಿಂತ ಜಾಸ್ತಿ ಪೇಯ್ನ್ ನನಗೆ ಆಗುತ್ತೆ. ಸೊ ಇಲ್ಲಿ ನಾವು ನಿಕ್ಕುದ್ದು ಸ್ಟಾಫ್ಗೆ ವೆಯ್ಟ್ ಮಾಡ್ತಿದ್ವಿ. ಯಾಕಂದರೆ ಅವರು ಸ್ಪೆಷಲೈಸ್ಡ್ ಆಗಿರ್ತಾರೆ ನಿಕ್ಕು ಸ್ಪೆಷಲ್ ಬೇಬೀಸಿಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಲಿಕ್ಕೆ. ಸೊ ನಾವು ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಇಲ್ಲೇ ವೆಯ್ಟ್ ಮಾಡಿದ್ವಿ. ಇವನ್ ನೋಡಿ ಅವನ ಅಪ್ಪನ್ನ ಹೇಗೆ ನೋಡ್ತಿದ್ದಾನೆ, ಫುಲ್ ಫೋಕಸ್ ಮಾಡಿ. ಯಾವತ್ತೂ ಅವನು ಹೀಗೇ ಸ್ಕ್ಯಾನ್ ಮಾಡಿ ಎಲ್ಲ ನೋಡ್ತಾನೆ ನಮ್ಮನ್ನು, ಖುಷಿ ಆಗುತ್ತೆ. ಸೊ ಇದಿಷ್ಟ ಆಗಬೇಕಿದ್ರೆ ಅವನು ಆಲ್ರೆಡಿ ತುಂಬ ವೆಯ್ಟ್ ಮಾಡಿದ್ದ. ಇವಾಗ ಅವನಿಗೆ ನಿದ್ದೆ ಬರ್ತಿದೆ. ಸೊ ಅವನು ಆಲ್ಮೋಸ್ಟ್ ಅಂದರೆ ಇವಾಗ ಮಲ್ಗೆ ಬಿಡ್ತಾನೆ. ಇನ್ನೇನೋ ಬ್ಲಡ್ ತೆಗಿಬೇಕು ಅನ್ನೋಷ್ಟರಲ್ಲಿ ಅವನಿಗೆ ನಿದ್ದೆ ಬಂದುಬಿಡುತ್ತೆ. ಸೊ ನಂಗೆ ಅನಿಸ್ತಿತ್ತು ಇವಾಗ ಬ್ಲಡ್ ಟೆಸ್ಟಿಗೆ ಕರಿಬೇಕಿದ್ರೆ ಅವನಿಗೆ ತುಂಬ ಅಳ್ತಾನೆ ಅಂತೇಳಿ. ناريا ها تاخذين نعم جالة ليش جالة؟ معلش في البلين يا جالة بلا ردونا ಸೊ ನೀವು ನೋಡಿರ್ಬೋದು ಅವನು ತುಂಬ ಅಳ್ತಿದ್ದ. ಅವನು ತುಂಬ ಬ್ಲಡ್ ಲಾಸ್ ಆಯಿತು. ಸೊ ಅಲ್ಲಿಂದ ನಾವು ಇವಾಗ ಬೇಗ ಅಂದರೆ ಮನೆಗೆ ಹೋಗ್ತಿದ್ದೇವೆ. ಇವನ್ ಆಲ್ರೆಡಿ ತುಂಬ ಟಯರ್ಡ್ ಆಗಿದ್ದಾನೆ. ಅವನದು ಬ್ಲಡ್ ಲಾಸ್ ಆಗಿದೆ. ಅವನಿಗೆ ನಾವು ಆಲ್ರೆಡಿ ಬಾಟಲ್ ಫೀಡ್ ಮಾಡಿದ್ದೇವೆ. ಬಟ್ ಅವನಿಗೆ ನೋಡಬೇಕು ತುಂಬ ಪಾಪ ಅನ್ನಿಸ್ತಿತ್ತು. ಅವನಿಗೆ ನಿದ್ದೆನೂ ಬರ್ತಿತ್ತು. ಸೊ ಅವನು ಆನ್ ದ ವೇ ಮಲಗಿದ ಮನೆಗೆ ರೀಚ್ ಆಗುವ ಮುಂಚೆ. ಬಟ್ ಆದ್ರೂ ಏನು ಟ್ಯಾಂಟ್ರಮ್ಸ್ ತೋರಿಸಿಲ್ಲ. ಚೆನ್ನಾಗಿ ಕಾಮಾಗಿದ್ದ ಥ್ರೂ ಔಟ್ ದ ಜರ್ನಿ. ಸಚ್ ಅ ಗುಡ್ ಬೇಬಿ. ಸೊ ನಾನು ಅವನಿಗೆ ಇನ್ನೂ ಸೇಫ್ ಫೀಲ್ ಆಗಲಿ ಅಂತೇಳಿ ಅವನ ಕೈ ಇಟ್ಕೊಂಡಿದ್ದೆ. ಅವನು ನನ್ನ ಕೈನ ಗಟ್ಟಿಯಾಗಿ ಇಟ್ಕೊಂಡಿದ್ದ. ಸೊ ನಾವು ಆ್ಯಸ್ ಅ ಪೇರೆಂಟ್ ಆಗಿ ಆದಷ್ಟು ನಮ್ಮ ಮಗುಗೆ ಸೇಫ್ ಫೀಲ್ ಮಾಡಿಸ್ಬೇಕು. ಹಗ್ ಮಾಡಿ ಅವ್ರ ಹತ್ರ ಮಾತಾಡ್ತಾನೆ ಇರಿ. ಅವ್ರನ್ನ ಟಚ್ ಮಾಡಿ, ಅವ್ರನ್ನ ಕೈ ಇಟ್ಕೊಳ್ಳಿ, ಅವ್ರ ಕೈನ ಇಟ್ಕೊಳ್ಳಿ, ಅವ್ರ ಜೊತೆ ಐ ಕಾಂಟ್ಯಾಕ್ಟ್ ಮಾಡಿ. ಇದರಿಂದ ಮಗು ಸೇಫ್ ಫೀಲ್ ಮಾಡುತ್ತೆ. ಇವೊಂದು ಸ್ಟ್ರೆಸ್ಸಲ್ಲಿದ್ದರೂ ಅವರಿಗೆ ಸೇಫ್ ಫೀಲ್ ಆಗಿ ಅವ್ರು ಕಾಮ್ ಆಗ್ತಾರೆ. ಸೊ ಆ್ಯಸ್ ಅ ಪೇರೆಂಟ್ ಇದು ನಮ್ಮದು ಡ್ಯೂಟಿ, ನಮ್ಮ ಮಗುನ ಆದಷ್ಟು ಸೇಫಾಗಿ ನೋಡ್ಕೊಳ್ಳೋದು. ಸೊ ನಾವಿವಾಗ ಮನೆಗೆ ರೀಚ್ ಆದ್ವಿ. ಸೊ ನಾನು ಎಲ್ಲ ಬ್ಲಡ್ ಟೆಸ್ಟ್ ಇದು ಪ್ರೊಸೆಸನ್ನೆಲ್ಲ ಹಾಕಿದ್ದೇನೆ. ಏನೆಲ್ಲ ಹಾಸ್ಪಿಟಲಿದ್ದು ಫುಲ್ ವ್ಲಾಗ್ ಮಾಡಿದ್ದೇನೆ.
ಸೊ ಅಫ್ಕೋರ್ಸ್ ನಾವು ಇವಾಗ ಹಾಸ್ಪಿಟಲಲ್ಲಿ ಇರ್ತಾರೆ ಜಾಸ್ತಿ ನಾವು ಫಿಲ್ಮ್ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಜನ ಇರ್ತಾರೆ. ಸೊ ನಾನು ಜಾಸ್ತಿ ಅಂದರೆ ಬೇರೆಯವ್ರನ್ನ ನನ್ನ ವೀಡಿಯೋದಲ್ಲಿ ಹಾಕೋದಿಲ್ಲ. ಕೆಲವರಂತೂ ಅನ್ಕಂಫರ್ಟಬಲ್ ಇರ್ತಾರೆ ವೀಡಿಯೋ ತೆಗಿಬೇಕಿದ್ರೆ. ಸೊ ನಾನು ಆದಷ್ಟು ಅಂದರೆ ಟ್ರೈ ಮಾಡಿದ್ದೇನೆ ತೋರಿಸಲಿಕ್ಕೆ. ಸೊ ಬ್ಲಡ್ ಟೆಸ್ಟಲ್ಲಿ ಏನಾಯ್ತು ಅಂತ ಹೇಳಿದರೆ ನಾವು ತುಂಬ ವೆಯ್ಟ್ ಮಾಡಿದ್ವಿ. ವೇಟಿಂಗ್ ಪೀರಿಯಡಲ್ಲಿ ಬೇಬಿ ಎಲ್ಲರನ್ನೂ ನೋಡ್ತಿತ್ತು. ಕೆಲವರಂತೂ ಬಂದು ಮಾತಾಡಿಸಿ ಹೋದರು. ಖುಷಿ ಆಯಿತು, ತುಂಬ ಮಂದಿ ಬೇಬಿನ ಮಾತಾಡ್ಸ್ಕೊಂಡು ಹೋದರು. ಒಬ್ಬರು ಪರ್ಸನ್ ಅಂತೂ ಅವರಿಗೆ ನಡಿಲಿಕ್ಕೆ ಆಗಲಿಲ್ಲ, ಜಸ್ಟ್ ಅವ್ರದ್ದು ಕಾಲು ಅವರು ವೀಲ್ ಚೇರಲ್ಲಿ ಹೋಗ್ತಿದ್ರು. ಅವರು ಸಡನ್ನಾಗಿ ಬಂದು ಕೇಳಿದರು ಬೇಬಿನ ನೋಡ್ಬೋದಾ ಅಂತೇಳಿ. ಸೊ ಬೇಬಿನ ನಾವು ಹೋಗಿ ತೋರಿಸಿದ್ವಿ, ಅವ್ರಿಗೆ ಖುಷಿ ಆಯಿತು. ಹಾಗೆಯೇ ತುಂಬ ಮಂದಿ ಸಿಕ್ಕಿದ್ರು. ಬೇಬಿನೂ ಅಷ್ಟೇ, ನಮ್ಮದು ಬೇಬಿದು ಒಳ್ಳೆ ವಿಷಯ ಅಂತ ಹೇಳಿದರೆ ನಾವು ಹೊರಗಡೆ ಕರ್ಕೊಂಡು ಹೋಗ್ಬೇಕಿದ್ರೆ ಅದು ಜಾಸ್ತಿ ಅಳುವುದಿಲ್ಲ, ಎಲ್ಲರನ್ನೂ ನೋಡುತ್ತೆ, ಎಲ್ಲನೂ ಚೆಕ್ ಮಾಡ್ತಾನೆ, ಎಲ್ಲರನ್ನೂ ನೋಡ್ತಾನೆ. ನಿಕ್ಕುದ್ದು ಸ್ಟಾಫಿಗೆ ವೆಯ್ಟ್ ಮಾಡ್ತಿದ್ವಿ. ಸೊ ನಿಕ್ಕುದ್ದು ನರ್ಸಸ್ ಆ್ಯಕ್ಚುಲಿ ಸ್ಪೆಷಲಿ ಫಾರ್ ನಿಕ್ಕು ಬೇಬೀಸ್, ಅವ್ರಿಗೆ ವೇನ್ಸ್ ಎಲ್ಲ ಈಸಿಲಿ ಅಂದರೆ ಗೊತ್ತಾಗುತ್ತೆ, ವೇನ್ಸ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು, ಹೇಗೆ ಬ್ಲಡ್ ತೆಗಿಬೇಕು ಅಂತೇಳಿ. ಸೊ ಆಲ್ಮೋಸ್ಟ್ ಒಂದು 30-40 ಮಿನಿಟ್ಸ್ ನಾವು ವೆಯ್ಟ್ ಮಾಡಿನೂ ನಿಕ್ಕುದು ಸ್ಟಾಫ್ ಬರಲಿಲ್ಲ. ಯಾಕಂದರೆ ಅವರು ಆ್ಯಕ್ಚುಲಿ ಮೇ ಬಿ ICU ತುಂಬ ಮಕ್ಕಳು ಇದ್ದ ಕಾರಣ ಅವರಿಗೆ ವಿಸಿಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಇನ್ನೂ ಜಾಸ್ತಿ ವಿಸಿಟ್ ಮಾಡೋದು ಬೇಡ ಅಂತೇಳಿ ಅವ್ರು ಹೇಳಿದರು, ಇಲ್ಲಿ ನರ್ಸ್ ಇದ್ದಾರೆ, ಅವರೇ ಬ್ಲಡ್ ತೆಗಿತಾರೆ ಅಂತೇಳಿ. ನರ್ಸ್ ಅಂದಮೇಲೆ ಅವರು ಆಫ್ಕೋರ್ಸ್ ಬ್ಲಡ್ ಟೆಸ್ಟಿಗೆಲ್ಲ ಬ್ಲಡ್ ತೆಗಿಲಿಕ್ಕೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾವು ಕರ್ಕೊಂಡು ಹೋದ್ವಿ. ಬಟ್ ನಾನು ಹಾಕ್ತೇನೆ ಆ್ಯಕ್ಚುಲಿ ನಾನು ಅಲ್ಲಿ ಹೋದ್ಮೇಲೆ ಫಿಲ್ಮ್ ಮಾಡಿರಲಿಲ್ಲ. ಸೊ ಅವರಿಗೆ ವೇನ್ ಸಿಕ್ಕಿಲ್ಲ, ಬೇಬಿದ್ದು ವೇನ್ ಸಿಗದ ಕಾರಣ ಅವ್ರು ಚುಚ್ಚಿ ಬ್ಲಡ್ ತೆಗಿಬೇಕಿದ್ರೆ ತುಂಬ ಬ್ಲಡ್ ಲಾಸ್ ಆಯಿತು ಆ ಬೇಬಿದ್ದು. ತುಂಬ ಅಂದರೆ ತುಂಬ ಅಳ್ತಿದ್ದ. ಆ ಮೂಮೆಂಟ್ ಅಂತೂ ತುಂಬ ಪೇನ್ಫುಲ್. ನಾನಂತೂ ತುಂಬ ದೂರ ಹೋಗಿ ನಿಂತಿದ್ದೆ. ನನಗೆ ನಿಜವಾಗ್ಲೂ ಎಷ್ಟು ಪೇನ್ಫುಲ್ ಆಗಿತ್ತು ಅಂದರೆ ನನಗೆ ಸಿಟ್ಟು ಬರ್ತಿತ್ತು. ಆ ನರ್ಸ್ 2 ನರ್ಸ್ ಇದ್ದರು, 2 ನರ್ಸ್ ಮೇಲೆ ತುಂಬ ಸಿಟ್ಟು ಬರ್ತಿತ್ತು. ತುಂಬ ಅಂದರೆ ತುಂಬ ಬ್ಲಡ್ ಹೋಗಿತ್ತು. ಬೇಬಿ ಇಷ್ಟು ಚಿಕ್ಕ ಇದ್ದಾನೆ, ಅವನು ಬ್ಲಡ್ ಕೈಯಲ್ಲೆಲ್ಲ ಫುಲ್ ಬ್ಲಡ್ ಇತ್ತು. ಅದು ಮೂಮೆಂಟ್ ತುಂಬ ಪೇನ್ಫುಲ್. ಅಫ್ಕೋರ್ಸ್ ನೋಡಲಿಕ್ಕೆ ಆಗಿಲ್ಲ. ಮತ್ತು ನಾನು ನರ್ಸ್ ಹತ್ರ ಹೋಗಿ ಕೇಳಿದೆ, ಯಾಕೆ ಹೀಗೆ ಆಯಿತು, ಯಾಕೆ ವೇನ್ಸ್ ಯಾಕೆ ಸಿಕ್ಕಿಲ್ಲ ಅಂದರೆ ಇಷ್ಟು ಬ್ಲಡ್ ಹೋಗಲ್ಲ. ಯೂಶ್ವಲಿ ಬ್ಲಡ್ ಟೆಸ್ಟ್ ಅಂದಮೇಲೆ ಜಸ್ಟ್ ಇಟ್ಸ್ ಅ ಪ್ರಿಕ್. ಇವಾಗ ನಮಗೂ ಬ್ಲಡ್ ಟೆಸ್ಟ್ ಅಂದಮೇಲೆ ಹೆದರಿಕೆ ಆಗುತ್ತೆ, ಬೇಬಿಗೆ ಅಷ್ಟು ಬ್ಲಡ್ ಹೋಗಿದೆ ಅಂದಮೇಲೆ ಹೇಗೆ ಆಗ್ಬೋದು. ಪ್ಲಸ್ ಬೇಬಿ ತುಂಬ ನಾನ್ ಸ್ಟಾಪ್ ಅಳ್ತಿದ್ದು, ತುಂಬ ಅಂದರೆ ತುಂಬ ಕಿರಿಚಿ ಅಳ್ತಿದ್ದ. ಇಡೀ ಹಾಸ್ಪಿಟಲ್ಗೆ ಕೇಳಿರ್ಬೋದು ಅವನ ಕೂಗು, ಅಷ್ಟು ಕೂಗ್ತಿದ್ದ. ಆಮೇಲೆ ಫೈನಲಿ ಕಷ್ಟಪಟ್ಟು ಬ್ಲಡ್ ಎಲ್ಲ ತೆಗೆದ್ರು. ಆಮೇಲೆ ಬೇಬಿಗೆ ಸಮಾಧಾನ ಮಾಡಿಸಿದ್ವಿ. ನಮ್ಮ ಬೇಬಿಗೆ ನಮ್ಮ ಟಚ್ ಬಿಟ್ಟು ಯಾರಾದರೂ ಬೇರೆಯವ್ರು ಟಚ್ ಮಾಡಿದರೆ ಅವನು ಇಮಿಡಿಯೇಟ್ಲಿ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಗೊತ್ತಾಗುತ್ತೆ ಬೇರೆಯವ್ರು ಟಚ್ ಮಾಡ್ತಿದ್ದಾರೆ ಅಂತೇಳಿ. ಬೇಗನೆ ಇಮಿಡಿಯೇಟ್ಲಿ ಅವ್ನಿಗೆ ಗೊತ್ತಾಗುತ್ತೆ, ತುಂಬ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾವು ಯಾವಾಗ ಟಚ್ ಮಾಡ್ತೇವೆ ಅವ್ನು ಕಾಮ್ ಆಗ್ತಾನೆ. ಬೇಬಿ ಇವಾಗ ತುಂಬ ಅಳ್ತಿತ್ತು. ಸೊ ಬೇಬಿ ತುಂಬ ಅಳ್ತಿದ್ರೆ ಈವ್ನಿಂಗ್ ಆಗಬೇಕಿದ್ರೆ ಅದಕ್ಕೆ ಹೊಟ್ಟೆಯಲ್ಲಿ ಗಾಳಿ ಹೋಗಿ ಅದಕ್ಕೆ ಹೊಟ್ಟೆಯಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟಲ್ಲಿ ನೀವು ಬೇಬಿ ಫೆನ್ ಇಲ್ಲಾಂದರೆ ಪೇಡಿಯಾಕಾಲ್ ಅಂತೇಳಿ ಇರುತ್ತೆ, ಅದನ್ನ ಕೊಡಿ. ಅದು 1 ml ಕೊಡಲಿಕ್ಕೆ ಇರುತ್ತೆ. ಆಫ್ಕೋರ್ಸ್ ಡಾಕ್ಟ್ರಿದ್ದು ಪ್ರಿಸ್ಕ್ರಿಪ್ಷನ್ ತೊಗೊಂಡು ಕೊಡಿ ಎಷ್ಟು ml ಕೊಡಬೇಕಂತೇಳಿ. ಸೊ ನಮ್ಮದು ಬೇಬಿ ಆ ಮೂಮೆಂಟಲ್ಲಿ ಅಂದರೆ ಮಾರ್ನಿಂಗ್ ನಮಗೆ ಬ್ಲಡ್ ಟೆಸ್ಟ್ ಇತ್ತು. ಸೊ ತುಂಬಾ ಅಳ್ತಿತ್ತು. ಈವ್ನಿಂಗ್ ಆಗಬೇಕಿದ್ರೆ ಅದಕ್ಕೆ ಗೊತ್ತಿಲ್ಲ, ನಾನ್ ಸ್ಟಾಪ್ ಅಳ್ತಿತ್ತು, ಇನ್ನೂ ತುಂಬ ಅಳ್ತಿತ್ತು. ಒಂದು 4-5 ಗಂಟೆ ಕಂಟಿನ್ಯೂಸ್ ಆಗಿ ಅಳ್ತಿತ್ತು. ಅದಾದಮೇಲೆ ನಾನು ಡಾಕ್ಟರ್ ಹತ್ರ ಕೇಳಿದ್ದಕ್ಕೆ ಅವ್ರು ಹೇಳಿದರು ಪೀಡಿಯಾಕಾಲ್ 1 ml ಕೊಡು ಅಂತೇಳಿ. ಸೊ ನಾನು ಇಮಿಡಿಯೇಟ್ಲಿ ಆಸ್ಟರ್ ಫಾರ್ಮಸಿಯಿಂದ ಆರ್ಡರ್ ಮಾಡಿ ಪೀಡಿಯಾಕಾಲ್ 1 ml ಕೊಟ್ಟ ಮೇಲೆ ಬೇಬಿ ಕಾಮ್ ಆಯಿತು. ಸ್ವಲ್ಪ ಹೊತ್ತು ಕಾಮ್ ಆದಮೇಲೆ ಎಗೇನ್ ಅದು ಅಳ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ಬಾಟಲ್ ಫೀಡ್ ಮಾಡಿದ್ವಿ, ಡೈಪರ್ ಚೇಂಜ್ ಮಾಡಿದ್ವಿ, ಎಲ್ಲನೂ ಮಾಡಿದ್ವಿ, ನಿದ್ದೆನೂ ಮಾಡ್ತಿರ್ಲಿಲ್ಲ. ಅದಾದಮೇಲೆ ನಾನು ಬ್ರೆಸ್ಟ್ ಫೀಡ್ ಮಾಡಿದ್ದೆ. ಆಫ್ಕೋರ್ಸ್ ನಂದು ರೈಟ್ ಬ್ರೆಸ್ಟ್ಗೆ ಇನ್ಫೆಕ್ಷನ್ ಇಲ್ಲದ ಕಾರಣ ನಾನು ರೈಟ್ ಬ್ರೆಸ್ಟಿಂದ ಬ್ರೆಸ್ಟ್ ಫೀಡ್ ಮಾಡಿದ ಕಾರಣ ಬೇಬಿ ಕಾಮ್ ಆಯಿತು. ಆಮೇಲೆ ಅದು ಮಲಗಿತು. ಆ ಮೂಮೆಂಟಿಗೆ ನನಗೆ ರಿಯಲೈಸ್ ಆಯಿತು ಒಂದು ಬೇಬಿಗೆ ಒಂದು ಮದರಿದ್ದು ಬಾಂಡ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಸೊ ಬೇಬಿ ಯಾವಾಗ ಅಮ್ಮನ ಹತ್ರ ಬರುತ್ತೆ ಅದಕ್ಕೆ ತುಂಬ ಸೇಫ್ ಫೀಲ್ ಆಗುತ್ತೆ, ಅದು ಇಮಿಡಿಯೇಟ್ಲಿ ಕಾಮ್ ಆಗುತ್ತೆ. ಸೊ ಆ ಮೂಮೆಂಟಿಗೆ ನಾನು ಬ್ರೆಸ್ಟ್ ಫೀಡ್ ಮಾಡಬೇಕಿದ್ರೆ ಅದಕ್ಕೆ ತುಂಬ ಸೇಫ್ ಫೀಲ್ ಆಯಿತು. ಸೊ ಯಾವಾಗಲೂ ನಿಮ್ಮದು ಬೇಬಿಗೆ ವ್ಯಾಕ್ಸಿನೇಷನ್ ಇಲ್ಲ ಬ್ಲಡ್ ಟೆಸ್ಟ್ ಏನಾದರೂ ಇದ್ದರೆ ಆಫ್ಕೋರ್ಸ್ ಮೇಕ್ ಶ್ಯೂರ್ ಯು ಗೆಟ್ ಇಟ್ ಡನ್ ಫ್ರಮ್ ಪ್ರೊಫೆಷ್ನಲ್ಸ್. ಅಂದರೆ ತುಂಬ ಸಲ ಕೇಳಿ ಯಾವ ನರ್ಸ್ ಬ್ಲಡ್ ಟೆಸ್ಟ್ ಮಾಡ್ತಿದ್ದಾರೆ ಅಂದರೆ ಅವರು ಸ್ಪೆಷಲೈಸ್ಡ್ ಫಾರ್ ನಿಕ್ಕು ಬೇಬೀಸಾ ಇಲ್ಲ ಸ್ಪೆಷಲಿ ಫಾರ್ ಬೇಬೀಸಾ. ಬೇಬೀಸ್ ಇದ್ದು ವೇನ್ ಸಿಗಲ್ಲ ಅವರಿಗೆ ಬೇಗ. ಸೊ ವೇನ್ ಸಿಕ್ಕಿಲ್ಲ ಅಂದರೆ ಹೇಗೆ ಬ್ಲಡ್ ತೆಗಿಬೇಕು ಎಲ್ಲನೂ ಪ್ರೋಸೆಸ್ ಗೊತ್ತಿರಬೇಕು ಅವರಿಗೆ. ವ್ಯಾಕ್ಸಿನ್ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಆಗಿ ಇವಾಗ ಬೇಬಿ ಹುಷಾರಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡಿ, ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ನೀವು ನನ್ನದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೇ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.